ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ದುರಂಧರ್ ಸಿನಿಮಾ 1000 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡ್ತಾ ಇದ್ದ ಹಾಗೇನೆ ದೇಶಾದ್ಯಂತ ಅದರ ಬಗ್ಗೆ ಭಾರಿ ಚರ್ಚೆ ಶುರುವಾಗುತ್ತೆ. ಅಟ್ ದಿ ಸೇಮ್ ಟೈಮ್ ಅದೇ ಸಮಯದಲ್ಲಿ ದೇಶದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದಂತಹ ಅಜಿತ್ ದೋವಲ್ಜಿ ಅವರ ಬಗ್ಗೆ ಕೂಡ ಮಾತುಕತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅವರ ಜನಪ್ರಿಯತೆ ಜಾಸ್ತಿ ಆಗುತ್ತೆ. ಅಂದ್ರೆ ಜನ ದೇಶಕ್ಕೆ ಅವರ ಕೊಡುಗೆಯ ಬಗ್ಗೆ, ಅವರ ತ್ಯಾಗದ ಬಗ್ಗೆ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಏನು ಮಾಡೋದು, ಒಂದು ವರ್ಗಕ್ಕೆ ಈ ಯಶಸ್ಸು ಅಷ್ಟಾಗಿ ಇಷ್ಟ ಆಗಲಿಲ್ಲ. ಒಂದು ಸೋಮವಾರ ರಾತ್ರಿ ಏನಾಗುತ್ತೆ, ದುರಂಧರ್ ಸಿನಿಮಾ ನಿರ್ದೇಶಕ ಆದಿತ್ಯ ಧರ್ ದುರಂಧರ್ 2ನ ಒಂದಷ್ಟು ದೃಶ್ಯಗಳಿಗೆ ಅಜಿತ್ ದೋವಲ್ಜಿ ಅವರ ಹತ್ರ ನಿಜವಾದ ಆಪರೇಷನ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇರ್ತಾರೆ. ಆದರೆ ಅದೇ ಸಮಯದಲ್ಲಿ ದೆಹಲಿ ನಗರದ 5 ಜನಪಥ ರಸ್ತೆಯ ಹೊರಗೆ 2 ಅನುಮಾನಾಸ್ಪದ ವ್ಯಕ್ತಿಗಳು ಒಂದಷ್ಟು ಗಂಟೆಯಿಂದ ಸುತ್ತಾಡ್ತಾ ಇದ್ರು. ಅವರ ಹತ್ರ ಒಂದು ಬ್ಯಾಗ್ ಇತ್ತು. ಆ ಬ್ಯಾಗ್ ಒಳಗೆ 1 ಕಿಲೋ ಆರ್ಡೆಕ್ಸ್ ಇರುತ್ತೆ. ಅಂಡ್ ಅವರ ಪ್ಲಾನ್ ಸ್ಪಷ್ಟ ಆಗಿತ್ತು. ಅಜಿತ್ ದೋವಲ್ಜಿ ಅವರ ಮನೆ ಹತ್ರ ಹೋಗಿ ಆ ಆರ್ಡೆಕ್ಸ್ ಅನ್ನು ಎಸೆದು ಒಂದು ಭಾರಿ ಸ್ಫೋಟವನ್ನ ಮಾಡೋದು. ಆದ್ರೆ ಏನ್ ಮಾಡೋದು, ಪಾಪ ಅವರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಅವರು ಟಾರ್ಗೆಟ್ ಮಾಡ್ತಾ ಇರುವಂತಹ ವ್ಯಕ್ತಿ ದೇಶದ ಅತ್ಯಂತ ಟಾಪ್ ಇಂಟೆಲಿಜೆನ್ಸ್ ಮಾಸ್ಟರ್ ಮೈಂಡ್ ಅಂತ. ದೋವಲ್ಜಿಗೆ ಇದರ ಬಗ್ಗೆ ಮೊದಲೇ ಸಂಪೂರ್ಣ ಮಾಹಿತಿ ಸಿಕ್ಕಿತ್ತು. ಆ ಪ್ಲಾನ್ ಮಾಡ್ಕೊಂಡು ಬಂದಂತಹ ಇಬ್ಬರ ಬೈಕ್ ದೋವಲ್ಜಿ ಮನೆಯ ಸ್ವಲ್ಪ ಹತ್ರ ದೂರದಲ್ಲೇ ನಿಲ್ತಾ ಇದ್ದ ಹಾಗೇನೆ ಆಲ್ ಆಫ್ ದ ಸಡನ್ 2 ಮಾರ್ಷಲ್ ಕಮಾಂಡೋಗಳು ಮ್ಯಾಜಿಕ್ ತರ ಬಂದು ಬಿಡ್ತಾರೆ. ಕೆಲವು ಸೆಕೆಂಡ್ ಅಲ್ಲಿ ಆ ಇಬ್ರು ಸಂಶಯಾಸ್ಪದ ವ್ಯಕ್ತಿಗಳನ್ನ ಹಿಡ್ಕೊಳ್ತಾರೆ. ಅವರ ಬ್ಯಾಗ್ ಕಮಾಂಡೋಗಳ ಕೈಯಲ್ಲಿ ಇರುತ್ತೆ. ಆದ್ರೆ ಇದು ಒಂಥರ ಇವರನ್ನ ಡೈವರ್ಟ್ ಮಾಡೋದಕ್ಕೆ ಕೊಟ್ಟಂತ ಒಂದು ಸಣ್ಣ ಚಮಕ್ ಆಗಿತ್ತು. ಬಟ್ ನಿಜವಾದಂತಹ ದಾಳಿ ಇನ್ನೂ ಬಾಕಿ ಇತ್ತು. ನೆಕ್ಸ್ಟ್ ಡೇ ಮಧ್ಯಾಹ್ನ 2 ಗಂಟೆಗೆ ಅಜಿತ್ ದೋವಲ್ಜಿ ದೇಶದ ಭವಿಷ್ಯದಲ್ಲಿ ರಕ್ಷಣೆಯ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲಿರುವಂತಹ ಅಪ್ಕಮಿಂಗ್ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಬೇಕಿತ್ತು. ಆದರೆ ಸಂಚು ರೂಪಿಸಿದಂಥವರು ಅದೇ ಆಡಿಟೋರಿಯಂ ಒಳಗೆ ಮುಂಚಿತವಾಗಿ ಒಂದು ಬಾಂಬ್ ಅನ್ನ ಅಳವಡಿಸಿರ್ತಾರೆ. ಆ ಸ್ಫೋಟಕ್ಕೆ ಈಗ ಕೇವಲ 15 ಗಂಟೆಗಳು ಮಾತ್ರ ಬಾಕಿ ಇತ್ತು. ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ ಅಜಿತ್ ದೋವಲ್ಜಿ ತಮ್ಮ ಕಾರಲ್ಲಿ ಕೂತ್ಕೊಂಡು ಮೋದಿಜಿಯವರ ಮನೆ ಕಡೆಗೆ ಹೋಗ್ತಾರೆ. ಇನ್ನೊಂದು ಕಡೆ ಆಡಿಟೋರಿಯಂ ಅಲ್ಲಿ ಅಳವಡಿಸಿದಂತಹ ಬಾಂಬ್ನ ಟೈಮರ್ ಮುಂದೆ ಹೋಗ್ತಾನೆ ಇತ್ತು. ಸ್ಫೋಟಕ್ಕೆ ಇನ್ನೇನು 4 ಗಂಟೆಗಳಿಗೂ ಕಡಿಮೆ ಸಮಯ ಮಾತ್ರ ಬಾಕಿ ಇತ್ತು. ಆಡಿಟೋರಿಯಂ ಹೊರಗೆ ಒಂದಷ್ಟು ಯುವ ಆಸ್ಪಿರೆಂಟ್ ಅಧಿಕಾರಿಗಳು ಬರ್ತಾ ಇದ್ರು. ಈ ಕಡೆ ನೋಡಿದ್ರೆ ದೋವಲ್ಜಿ ಪ್ರಧಾನಮಂತ್ರಿ ನಿವಾಸಕ್ಕೆ ತಲುಪ್ತಾರೆ. ಅವರನ್ನ ನೋಡ್ತಾ ಇದ್ದ ಹಾಗೇನೆ ಮೋದಿಜಿ ಹೇಳ್ತಾರೆ, ಅಜಿತ್ ಜಿ, ಆಪರೇಷನ್ ಆಕ್ಟೋಪಸ್ ಬಗ್ಗೆ ನನಗೆ ಗೊತ್ತಾಯ್ತು. ದೇಶದ ಪ್ರತಿಯೊಬ್ಬ ನಾಗರಿಕ ಕೂಡ ನಿಮಗೆ ಚಿರಋಣಿ ಆಗಿರ್ತಾರೆ ಅಂತ ಹೇಳ್ತಾರೆ. ದೋವಲ್ಜಿ ಸುಮ್ಮನೆ ನಕ್ಕು ತಲೆ ಬಾಗ್ತಾರೆ. ಆದ್ರೆ ಅದೇ ಸಮಯಕ್ಕೆ ಅವರ ಪರ್ಸನಲ್ ಮೊಬೈಲ್ಗೆ ಒಂದು ಮೆಸೇಜ್ ಬಂದು ಬಿಡುತ್ತೆ. ಸ್ಕ್ರೀನ್ ಮೇಲೆ ಜಸ್ಟ್ 2 ಪದ, ಏನು, ರೆಡ್ ಅಲರ್ಟ್. ಶಾಕ್ ಆಗುತ್ತೆ ಅಜಿತ್ ದೋವಲ್ಜಿ ಅವರಿಗೆ. ಯಾಕಂದ್ರೆ ಅದವರ ವೆರಿ ಪರ್ಸನಲ್ ನಂಬರ್. ಅಂಡ್ ಈ ಮೊಬೈಲ್ ನಂಬರ್ ಬಗ್ಗೆ ದೇಶದಲ್ಲಿ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಗೊತ್ತಿತ್ತು. ಅದು ಗೃಹ ಸಚಿವ ಅಮಿತ್ ಶಾ ಜಿ. ಅಂಡ್ ಆ ನಂಬರ್ಗೆ ಇಲ್ಲಿವರೆಗೂ ಕೂಡ ಅಂತಹ ಒಂದು ಅಲರ್ಟ್ ಬಂದಿರಲಿಲ್ಲ. ಅಜಿತ್ ದೋವಲ್ಜಿ ತಕ್ಷಣ ಮೋದಿಜಿಯವರಿಂದ ಹೊರಡುವಂತಹ ಅನುಮತಿಯನ್ನ ಪಡ್ಕೊಂಡು ಒಂದು ಕ್ಷಣವನ್ನ ಕೂಡ ವ್ಯರ್ಥ ಮಾಡದೆ ನೇರವಾಗಿ ಗೃಹ ಸಚಿವಾಲಯದ ಕಡೆಗೆ ಹೋಗ್ತಾರೆ. ಅಲ್ಲಿಗೆ ಬರ್ತಾರೆ. ಅಂಡ್ ಗೃಹ ಸಚಿವಾಲಯದ ಒಳಗಿನ ಒಂದು ಸೀಕ್ರೆಟ್ ರೂಮ್ ಒಳಗೆ ಈಗ ಇಬ್ರು ಮಾತ್ರ ಕೂತಿರ್ತಾರೆ. ಒಂದು ಕಡೆ ಅಮಿತ್ ಶಾ ಜಿ, ಮತ್ತೊಂದು ಕಡೆ ಅಜಿತ್ ದೋವಲ್ಜಿ. ಅಮಿತ್ ಶಾ ಜಿ ಹೇಳ್ತಾರೆ, ನನಗೆ ಈಗಷ್ಟೇ ಒಂದು ಮೆಸೇಜ್ ಬಂದಿದೆ ಅಂತ ಹೇಳಿ ತಮ್ಮ ಫೋನನ್ನು ದೋವಲ್ಜಿ ಕೈಗೆ ಕೊಡ್ತಾರೆ. ಏನು ಅಂತ ಓದಿದ್ರೆ, ಹಿಂದೂಗಳೇ, ನಿಮ್ಮ ಎಲ್ಲರ ಅಂತ್ಯ ಇವತ್ತಿಂದ ಆರಂಭ ಆಗುತ್ತೆ. ಇವತ್ತು ನಿಮ್ಮ ಒಬ್ಬ ದೊಡ್ಡ ವ್ಯಕ್ತಿಯ ಅಂತ್ಯ ಆಗೋದಿದೆ. ಅಜಿತ್ ದೋವಲ್ಜಿ ಅವರಿಗೆ ಕೆಟ್ಟ ಕೋಪ ಬರುತ್ತೆ. ನೋಡ್ತಾ ಇದ್ದ ಹಾಗೆ ರೂಮಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್. ಅಮಿತ್ ಶಾ ಜಿ ಒಂದು ಸ್ವಲ್ಪ ಹೊತ್ತು ಆ ಮೆಸೇಜ್ ಅನ್ನ ನೋಡ್ತಾರೆ. ಆಮೇಲೆ ಹೇಳ್ತಾರೆ, ನನಗಿನ್ನೂ ಸ್ಪಷ್ಟವಾಗಿ ಈ ಮೆಸೇಜ್ ಯಾರ ಬಗ್ಗೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಆದರೆ ಈ ಬೆದರಿಕೆಯ ಸಂದೇಶ ನೇರವಾಗಿ ನನಗೇ ಬಂದಿರೋದ್ರಿಂದ ಒಂದು ವಿಚಾರ ಮಾತ್ರ ಸ್ಪಷ್ಟ, ನಮ್ಮಲ್ಲಿ ಯಾರಾದರೂ ಒಬ್ಬರ ಜೀವಕ್ಕೆ ಅಪಾಯ ಇದೆ. ನಾವು ಆದಷ್ಟು ಬೇಗ ಆ ಟಾರ್ಗೆಟ್ ಯಾರು ಅಂತ ಕಂಡು ಹಿಡಿಬೇಕು ಅಂತ ಹೇಳ್ತಾರೆ. ಆಮೇಲೆ ತಕ್ಷಣಕ್ಕೆ ಮೋದಿಜಿ ಮೇಲೆ ಏನಾದರೂ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಆಗಿರಬಹುದಾ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಅಜಿತ್ ದೋವಲ್ಜಿ ಒಂದು ಪದಾನು ಆಡ್ದೆ,
ಗೃಹ ಸಚಿವಾಲಯದಿಂದ ಸೀದಾ ನೇರವಾಗಿ ತಮ್ಮ ಆಫೀಸಿಗೆ ಹೋಗ್ತಾರೆ. ಸ್ವಲ್ಪ ಹೊತ್ತಲ್ಲೇ ಒಂದು ಸೀಕ್ರೆಟ್ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ಮೀಟಿಂಗ್ ಅಲ್ಲಿ ಇದ್ದಂಥವರು ಕೇವಲ 3 ಜನ: ಅಜಿತ್ ದೋವಲ್ಜಿ, ರಾ ಮುಖ್ಯಸ್ಥ ರವಿ ಸಿನ್ಹಾ, IB ನಿರ್ದೇಶಕ ತಪನ್ ಕುಮಾರ್ ಡೇಕಾ. ರವಿ ಸಿನ್ಹಾ ಹೇಳ್ತಾರೆ, ಸರ್, ಒಂದು ಸಾಧ್ಯತೆ ಇರಬಹುದು, ಏನು ಅಂತಂದ್ರೆ ಆಪರೇಷನ್ ಆಕ್ಟೋಪಸ್ ಸಕ್ಸಸ್ ಆದ್ಮೇಲೆ ಭಯೋತ್ಪಾದಕರಿಗೆ ಬಹಳ ಕೋಪ ಬಂದಿರಬಹುದು ಅಂಡ್ ಅದರ ಪ್ರತೀಕಾರವನ್ನ ತೀರಿಸಿಕೊಳ್ಳೋ ಸಲುವಾಗಿ ಮತ್ತೆ ಮೋದಿಜಿ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರಬಹುದು. ಇದನ್ನ ಕೇಳಿ ಒಂದು ಸ್ವಲ್ಪ ಹೊತ್ತು ಮೌನವಾಗಿ ಕೂರ್ತಾರೆ. ಆಮೇಲೆ ದೋವಲ್ಜಿ ಹೇಳ್ತಾರೆ, ಇಲ್ಲ, ಅಷ್ಟು ದೊಡ್ಡ ಆಪರೇಷನ್ ಅಲ್ಲಿ ಸೋತ ನಂತರ ಇಷ್ಟು ಬೇಗ ಅವರು ಮತ್ತೆ ಮೋದಿಜಿಯವರನ್ನ ಟಾರ್ಗೆಟ್ ಮಾಡೋದಕ್ಕೆ ಅಥವಾ ಅವರ ಮೇಲೆ ದಾಳಿ ಮಾಡುವಂತಹ ತಪ್ಪನ್ನ ಮಾಡಲ್ಲ. ಅವರ ಟಾರ್ಗೆಟ್ ಬೇರೆ ಯಾರೋ ಇದ್ದಾರೆ ಅಂತ ಅಂದಾಗ ಇಬ್ರು ಅಧಿಕಾರಿಗಳು ಪರಸ್ಪರ ಒಬ್ರನ್ನೊಬ್ರು ನೋಡ್ಕೊಳ್ತಾರೆ. ಅಜಿತ್ ದೋವಲ್ಜಿ ವಾಚ್ ನೋಡ್ತಾರೆ. ವಾಚ್ ನೋಡಿ ಹೇಳ್ತಾರೆ, ನನಗೆ ಕಮಾನಿ ಆಡಿಟೋರಿಯಂಗೆ ಹೋಗೋದಕ್ಕಿದೆ, ಅಲ್ಲಿ ದೇಶದ ಭವಿಷ್ಯದ ಒಂದಷ್ಟು ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡೋದಿದೆ, ಅದನ್ನ ಮುಗಿಸಿ 3 ಗಂಟೆಗೆ ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಸ್ಫೋಟಕ್ಕೆ ಈಗ ಕೇವಲ 2 ಗಂಟೆಗಳು ಮಾತ್ರ ಬಾಕಿ ಇತ್ತು. ಆದರೆ ವೀಕ್ಷಕರೇ, ಈ ಸ್ಫೋಟಕ್ಕೆ 10 ಗಂಟೆಗಳ ಮುಂಚೆ ಒಂದು ಘಟನೆ ಆಗತ್ತೆ. ಮುಂಬೈನ ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್ ಅಲ್ಲಿ ಮಧ್ಯರಾತ್ರಿ ದೊಡ್ಡ ಪಾರ್ಟಿ ನಡೀತಾ ಇತ್ತು. ಅಲ್ಲಿ ಬಾಲಿವುಡ್ನ ಒಂದಷ್ಟು ಪ್ರಸಿದ್ಧ ಮುಖಗಳು ಕೂಡ ಇದ್ವು. ಆದ್ರೆ ಆ ಗುಂಪಿನ ಮಧ್ಯೆ ಹೊರಗೆ ನೋಡೋದಕ್ಕೆ ಒಂಥರ ಬಿಸ್ನೆಸ್ ಮ್ಯಾನ್ಗಳ ಹಾಗೆ ಕಾಣ್ತಾ ಇದ್ದಂಥ ಒಂದಷ್ಟು ಮಂದಿ ಇರ್ತಾರೆ. ಬಟ್ ವಾಸ್ತವದಲ್ಲಿ ಅವರು ನಿಷೇಧಿತ ಮುಸ್ಲಿಂ ಸಂಘಟನೆಗಳ ಜೊತೆಗೆ ಸಂಪರ್ಕವನ್ನು ಹೊಂದಿದಂಥವ್ರು. ಜೋರಾಗಿ ಮ್ಯೂಸಿಕ್, ಮತ್ತೊಂದು ಕಡೆ ಕುಡಿತಾ ಇರ್ತಾರೆ, ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ. ಇದರ ಮಧ್ಯದಲ್ಲಿ, ಈ ಖುಷಿಯ ಮಧ್ಯದಲ್ಲಿ ಇವರಿದ್ದಾರಲ್ವಾ, ಒಂದಷ್ಟು ಮಂದಿಲಿ ಆ ಕೋಪ ಕುದಿತಾ ಇತ್ತು. ಕಾರಣ, ದುರಂಧರ್ ಸಿನಿಮಾ ಹಿಟ್ ಆಗಿದೆ, ಒಂದಷ್ಟು ಸತ್ಯಗಳು, ಪ್ರೊಪಗ್ಯಾಂಡಾಗಳು ಹೊರಗೆ ಬಂದಿದೆ. ಅದರ ಮಧ್ಯದಲ್ಲಿ ಹತ್ರದಲ್ಲೇ 6 ಅಡಿ ಎತ್ತರದ ಒಬ್ಬ ಬಲಿಷ್ಠ ವ್ಯಕ್ತಿ ಮೌನವಾಗಿ ನಿಂತ್ಕೊಂಡು ಎಲ್ಲವನ್ನ ಕೂಡ ಗಮನಿಸ್ತಾ ಇರ್ತಾರೆ. ಅವರು ಕುಡಿಯೋ ಹಾಗೆ ಆಕ್ಟ್ ಮಾಡಿಕೊಂಡು ಸುತ್ತಮುತ್ತ ಏನ್ ನಡೀತಾ ಇದೆ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇರ್ತಾರೆ, ಪ್ರತಿ ಮಾತನ್ನು ಕೂಡ ಕೇಳಿಸ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಒಂದು ಮೂಲೆಯಲ್ಲಿ ನಿಂತಿದ್ದಂತಹ ಬಾಲಿವುಡ್ನ ಪ್ರಸಿದ್ಧ ವ್ಯಕ್ತಿ ನಶೆಲ್ಲೇ ಹೇಳ್ತಾನೆ, ಮಕ್ಸದ್ ಪೂರಾ ಹುವಾ ಅನೀಸ್ ಭಾಯ್ ಅಂತ. ಇದನ್ನು ಕೇಳ್ತಾ ಇದ್ದ ಹಾಗೆ ಆ ವ್ಯಕ್ತಿ ಅಲರ್ಟ್ ಆಗಿ ನಿಧಾನವಾಗಿ ಹತ್ತಿರ ಹೋಗಿ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅನೀಸ್ ನಗ್ತಾ ಹೇಳ್ತಾನೆ, ನಾಳೆ ಮಧ್ಯಾಹ್ನ ಏನೋ ಒಂದು ಆಗೋದಿದೆ, ಅದನ್ನ ಇಡೀ ಭಾರತ ವರ್ಷಗಳವರೆಗೆ ನೆನಪಲ್ಲಿಡತ್ತೆ ಅಂತ. ಆಮೇಲೆ ಆತನೇ ಕೇಳ್ತಾನೆ, ಜನಾಬ್ ಹಣ ತಂದಿದ್ದೀರಾ ಅಂತ. ಅಷ್ಟರಲ್ಲಿ ಆತ ಒಂದು ಬ್ಯಾಗ್ ಅನ್ನ ತೆಗೆದು ಟೇಬಲ್ ಮೇಲೆ ಇಡ್ತಾನೆ. ಜಿಪ್ ತೆಗೆದು ನೋಡಿದ್ರೆ ನೋಟಿನ ಕಂತೆ. ಆತ ಹೇಳ್ತಾನೆ, ಪೂರ್ಣ 1 ಕೋಟಿ ಇದೆ ಅಂತ. ಅನಸ ಆ ಬ್ಯಾಗ್ ಅನ್ನ ತಗೊಂಡು ಸೀದಾ ಹೋಟೆಲಿಂದ ಹೊರಗೆ ಹೋಗ್ತಾನೆ. ಕೆಲವು ಕ್ಷಣದಲ್ಲಿ ಆ ಫಾಲೋ ಮಾಡ್ತಾ ಇದ್ದಂತಹ ವ್ಯಕ್ತಿ ಕೂಡ ಸೈಲೆಂಟ್ ಆಗಿ ಹೊರಗೆ ಬರ್ತಾರೆ. ಅನೀಸ್ ತನ್ನ ಕಾರಲ್ಲಿ ಕೂತ್ಕೊಂಡು ಬೇಗ ಹೊರಡ್ತಾನೆ. ಸ್ವಲ್ಪ ದೂರದಲ್ಲಿ ನಿಂತಿದ್ದಂತಹ ಮತ್ತೊಂದು ಕಾರಲ್ಲಿ ಆ ಫಾಲೋ ಮಾಡ್ತಾ ಇರುವಂತಹ ವ್ಯಕ್ತಿ ಕೂಡ ಆತನ ಹಿಂದೆ ಹೋಗ್ತಾರೆ. ಕಾರು ಚಲಾಯಿಸ್ತಾ ಇರುವಂತಹ ಸಂದರ್ಭದಲ್ಲೇ ಅವರು ದೆಹಲಿಗೆ ಕಾಲ್ ಅನ್ನ ಮಾಡ್ತಾರೆ. ಅದು ಬೆಳಗ್ಗೆ 5 ಗಂಟೆ. ಆ ಕಡೆ ಅಜಿತ್ ದೋವಲ್ಜಿ ಕಾಲ್ ರಿಸೀವ್ ಮಾಡ್ತಾರೆ. ಹೇಳ್ತಾರೆ, ಎಸ್ ವಿಕ್ರಮ್ ಅಂತ. ವಿಕ್ರಮ್ ಹೇಳ್ತಾರೆ, ಸರ್, ನಾಳೆ ಮಧ್ಯಾಹ್ನ ಡೆಲ್ಲಿಯಲ್ಲಿ ಒಂದು ದೊಡ್ಡ ಸ್ಫೋಟ ನಡೆಯೋದಿದೆ. ಇಷ್ಟು ಮಾತ್ರ ಈಗ ಕನ್ಫರ್ಮ್ ಆಗಿದೆ, ಬಾಕಿ ಮಾಹಿತಿಯನ್ನ ನಾನು ಕಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ವೀಕ್ಷಕರ, ಫೋನ್ ಮಾಡಿದಂತಹ ಬಲಿಷ್ಠ ವ್ಯಕ್ತಿ, ಆ ಫಾಲೋ ಮಾಡ್ತಾ ಇದ್ದಾರಲ್ವಾ, ಆ ಬಲಿಷ್ಠ ವ್ಯಕ್ತಿ ಯಾರು ಗೊತ್ತಾ? ವಿಕ್ರಮ್, ಆಪರೇಷನ್ ಆಕ್ಟೋಪಸ್ ಅನ್ನ ಲೀಡ್ ಮಾಡಿದಂಥ ಅಧಿಕಾರಿ. ಅವತ್ತು ರಾತ್ರಿ ದೋವಲ್ಜಿ ಅವರ ಮನೆಯಲ್ಲಿ ಆದಂತಹ ಒಂದು ದಾಳಿಯ ಪ್ರಯತ್ನ ಇದೆಯಲ್ವಾ, ಅದಾದ ನಂತರ ಇದೇನು ಸಣ್ಣ ಸಂಚಲ್ಲ, ದೊಡ್ಡ ದಾಳಿಯ ಭಾಗ ಇದು ಆಗಿರಬಹುದು ಅನ್ನುವಂತಹ ಅನುಮಾನ ದೋವಲ್ಜಿ ಅವರಿಗೆ ಅವತ್ತೇ ಬಂದಿತ್ತು. ಅದಕ್ಕೆ ಅವರು ಸೈಲೆಂಟ್ ಆಗಿ ಇನ್ನೊಂದು ಹೊಸ ಮಿಷನ್ ಅನ್ನ ಆರಂಭ ಮಾಡಿದ್ರು, ಆಪರೇಷನ್ ಆಕ್ಟೋಪಸ್ ಪಾರ್ಟ್ 2. ಈ ಕಡೆ ಅನೀಸ್ ಕಾರು ದೆಹಲಿಯ ಶಾಹೀನ್ ಬಾಗ್ನ ಒಂದು ಕಿರಿದಾಗಿರುವಂತಹ ಗಲ್ಲಿಯಲ್ಲಿ ಹೋಗಿ ನಿಲ್ಲುತ್ತೆ. ಈ ಕಡೆ ಅವನನ್ನ ಫಾಲೋ ಮಾಡ್ತಾ ಇದ್ದಂತಹ ವಿಕ್ರಮ್ ಆಗ್ಲೇ ತನ್ನ ತಂಡವನ್ನ ಆಕ್ಟಿವ್ ಮಾಡಿರ್ತಾರೆ. ಮತ್ತೊಂದು ಕಡೆ ಅಜಿತ್ ದೋವಲ್ಜಿ ತಮ್ಮ ಮನೆಯಲ್ಲೇ ಕೂತ್ಕೊಂಡು ಸಂಪೂರ್ಣವಾಗಿ ಆಪರೇಷನ್ ಅನ್ನ ಗೈಡ್ ಮಾಡ್ತಾ ಇದ್ರು. ವೀಕ್ಷಕರೇ, ಸಮಯ ಬೆಳಗ್ಗೆ 6 ಗಂಟೆ.
ಸ್ಫೋಟಕ್ಕೆ ಕೇವಲ 8 ಗಂಟೆ ಮಾತ್ರ ಬಾಕಿ ಇತ್ತು. ದೋವಲ್ಜಿ ವಾಕಿ ಮೂಲಕ ವಿಕ್ರಮ್ಗೆ ಹೇಳ್ತಾರೆ, ವಿಕ್ರಮ್ ಗಮನದಲ್ಲಿಟ್ಟು ಕೇಳು, ಅನೀಸ್ ಯಾವ ಮನೆ ಒಳಗೆ ಹೋಗೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ, ಅದಕ್ಕೂ ಮುಂಚೆನೆ ನಿಮ್ಮ ತಂಡ ಆತನನ್ನ ಹಿಡಿಬೇಕು, ತಕ್ಷಣ ಅಲ್ಲಿಂದ ಆತನನ್ನ ಕರ್ಕೊಂಡು ಹೋಗಬೇಕು. ಅದಾದ ನಂತರ ನೀನು ಮಾತ್ರ ಆ ಹಣದ ಬ್ಯಾಗ್ ಅನ್ನ ತಗೊಂಡು ಆತ ಯಾವ ಮನೆಗೆ ಹೋಗೋದಕ್ಕಿತ್ತೋ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ವಿಕ್ರಮ್ ತಕ್ಷಣ ಒಪ್ಕೊಳ್ತಾರೆ. ಈ ಕಡೆ ದೋವಲ್ಜಿ ಎಲ್ಲ ಪಾಯಿಂಟ್ಗಳನ್ನ ಕನೆಕ್ಟ್ ಮಾಡ್ತಾ ಕೂತ್ಕೊಳ್ತಾರೆ. ತಮ್ಮ ಮನೆಯ ಸ್ವಲ್ಪ ದೂರದಲ್ಲೇ ದಾಳಿ ಆಗುವಂತಹ ಪ್ರಯತ್ನ ಆಗಿದ್ದು, ಈಗ ದುರಂಧರ್ ಸಿನಿಮಾದ ಯಶಸ್ಸು, ಅಲ್ಲಿ ಮುಂಬೈ ಪಾರ್ಟಿ, ಇಲ್ಲಿ PFI ಅಂತಹ ನಿಷೇಧಿತ ಸಂಘಟನೆಗಳ ಪಾಲ್ಗೊಳ್ಳುವಿಕೆ ಎಲ್ಲ ಆದ ನಂತರ ಸಡನ್ನಾಗಿ ಅವರಿಗೆ ಡೌಟ್ ಬರುತ್ತೆ, ಬಹುಶಃ ಟಾರ್ಗೆಟ್ ನಾನೇ ಆಗಿರ್ಬೋದಾ? ಕಮಾನಿ ಆಡಿಟೋರಿಯಂ ಅಲ್ಲಿ ಹಾಗಾದ್ರೆ ಏನಾದರೂ ಪ್ಲಾನ್ ಆಗಿದೆಯಾ? ತಕ್ಷಣ ಅವರ ಅಧಿಕಾರಿಗಳನ್ನ ಅಲ್ಲಿಗೆ ಕಳಿಸಿ ಆಡಿಟೋರಿಯಂ ಅಲ್ಲಿ ಬಾಂಬ್ ಹುಡುಕೋದಕ್ಕೆ ಆದೇಶವನ್ನು ಕೊಡ್ತಾರೆ. ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಏನು ಸಿಗಲ್ಲ. ಈ ಕಡೆ ವಿಕ್ರಮ್ ಅನೀಸ್ ಹೋಗಬೇಕಾಗಿದ್ದಂತಹ ಜಾಗಕ್ಕೆ ತಾನೇ ಹಣದ ಬ್ಯಾಗ್ ಜೊತೆಗೆ ಹೋಗ್ತಾರೆ. ಅಲ್ಲಿ ಇಬ್ರು ಇರ್ತಾರೆ ಆ ಮನೆಯಲ್ಲಿ. ಒಬ್ಬ ಪಾಕಿಸ್ತಾನದ TTP ಗ್ರೂಪ್ನ ಹಸನ್ ಮಲಿಕ್ ಕೂಡ ಅಲ್ಲಿ ಇರ್ತಾನೆ. ಅವರ ಮಾತಿನ ಮಧ್ಯದಲ್ಲಿ ಒಂದು ಸತ್ಯ ಹೊರಗೆ ಬರುತ್ತೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಖಮಾನಿ ಆಡಿಟೋರಿಯಂ ಅಲ್ಲಿ ಅಜಿತ್ ದೋವಲ್ಜಿ ಅವರನ್ನ ಕೊಲ್ಲುವಂತಹ ಯೋಜನೆ ಇದೆ ಗೊತ್ತಾಗಬಿಡುತ್ತೆ. ವಿಕ್ರಮ್ ಹೊರಗೆ ಬಂದ ತಕ್ಷಣ ತಂಡಕ್ಕೆ ಸಿಗ್ನಲ್ ಅನ್ನು ಕೊಡ್ತಾರೆ. ಕೆಲವೇ ಸೆಕೆಂಡ್ ಅಲ್ಲಿ ಇಬ್ರು ಭಯೋತ್ಪಾದಕರು ಬಂಧಿತರಾಗ್ತಾರೆ. ಆದ್ರೆ ದೊಡ್ಡ ಶಾಕ್ ಇನ್ನೂ ಬಾಕಿ ಇತ್ತು. ಆ ಇಬ್ರು ಭಯೋತ್ಪಾದಕರಿಂದ ಸತ್ಯ ಗೊತ್ತಾಗಿತ್ತಲ್ವಾ, ಅದನ್ನ ವಿಕ್ರಮ್ ದೋವಲ್ಜಿಗೆ ಕಾಲ್ ಮಾಡಿ ಹೇಳ್ತಾರೆ, ಸರ್ ಬಾಂಬ್ ಆಡಿಟೋರಿಯಂ ಅಲ್ಲಿ ಇದೆ, ಆದ್ರೆ ಅದನ್ನ ಹಾಲಲ್ಲಿ ಫಿಕ್ಸ್ ಮಾಡಿಲ್ಲ. 5 ಜನ ನಕಲಿ ಅಧಿಕಾರಿಗಳು ಯೂನಿಫಾರ್ಮ್ ಒಳಗೆ ಫಿಟ್ ಮಾಡ್ಕೊಂಡು ಬಂದಿದ್ದಾರೆ, ನೀವು ದಯವಿಟ್ಟು ಹೋಗಬೇಡಿ ಅಂತ ಹೇಳ್ತಾರೆ. ಒಂದು ಕ್ಷಣಕ್ಕೆ ಅಜಿತ್ ದೋವಲ್ಜಿ ಸೈಲೆಂಟ್ ಆಗಿಬಿಡ್ತಾರೆ. ಆಮೇಲೆ ಅವ್ರು ಹೇಳೇ ಬಿಡ್ತಾರೆ, ಇಲ್ಲ ನಾನು ಆಡಿಟೋರಿಯಂಗೆ ಬರ್ತಾ ಇದ್ದೀನಿ ಅಷ್ಟೇ. ಈಗ ಸಮಯ ಮಧ್ಯಾಹ್ನ 1:45. ಸ್ಫೋಟ ಆಗೋದಕ್ಕೆ ಇರುವಂತಹ ಪ್ಲಾನ್ 2 ಗಂಟೆ. ಸೊ ಸ್ಫೋಟಕ್ಕೆ ಕೇವಲ 15 ನಿಮಿಷಗಳು ಬಾಕಿ ಇದ್ದಾವೆ. ಸ್ಟೇಜ್ಗೆ ಬಂದಂತಹ ದೋವಲ್ಜಿ ತಮ್ಮ ಮಾತನ್ನ ಶುರು ಮಾಡ್ತಾರೆ. ಏಕಾಏಕಿ ಹೇಳ್ತಾರೆ, ನಾವು ಮಾತನಾಡೋಣ, ಅದಕ್ಕೂ ಮುಂಚೆ ಒಂದು ಸಣ್ಣ ಸೆಕ್ಯೂರಿಟಿ ಡ್ರಿಲ್ ಮಾಡೋಣವಾ ಅಂತ ಕೇಳಿ ಎಲ್ಲ ಲೈಟ್ ಆಫ್ ಮಾಡಿ ಅಂತ ಹೇಳ್ತಾರೆ. ಹಾಲ್ ಸಂಪೂರ್ಣವಾಗಿ ಕತ್ತಲಾಗತ್ತೆ. ಆಗ್ಲೇ ವಿಕ್ರಮ್ ಬಾಂಬ್ ಸ್ಕ್ವಾಡ್ ಜೊತೆಗೆ ರೀಚ್ ಆಗಿರ್ತಾರೆ. ದೋವಲ್ಜಿ ಸಿಗ್ನಲ್ ಅನ್ನ ಕೊಡ್ತಾರೆ. ಕೂಡ್ಲೆ ವಿಕ್ರಮ್ RF ಸ್ಕ್ಯಾನರ್ ಅನ್ನು ಆನ್ ಮಾಡ್ತಾರೆ. ಸ್ಕ್ಯಾನರ್ ಮೇಲೆ 5 ರೆಡ್ ಸಿಗ್ನಲ್ಗಳು ತೋರಿಸ್ತಾ ಇತ್ತು. ದೋವಲ್ಜಿಗೆ ತಕ್ಷಣ ವಿಚಾರವನ್ನು ತಿಳಿಸ್ತಾರೆ. ಟಾರ್ಗೆಟ್ ಕನ್ಫರ್ಮ್ 5 ಅಂತ ಹೇಳ್ತಾರೆ. ಕೆಲವು ಸೆಕೆಂಡ್ ಅಲ್ಲಿ ಆಕ್ಟೋಪಸ್ ತಂಡ ಬರ್ತಾರೆ. ಆ 5 ಜನರನ್ನ ಹಂಗೆ ಹಿಡ್ಕೊಂಡು ಬಿಡ್ತಾರೆ. ಲೈಟ್ ಆನ್ ಆಗುವ ಹೊತ್ತಿಗೆ 5 ಪಾಕಿಸ್ತಾನಿ ಉಗ್ರರು ಬಂಧಿತರಾಗಿರ್ತಾರೆ. ಬಾಂಬ್ ಡಿಸ್ಪೋಸಲ್ ತಂಡ ಅವರ ಬಟ್ಟೆ ಒಳಗಿನ ಬಾಂಬ್ ವೈರ್ ಅನ್ನ ಕಟ್ ಮಾಡ್ತಾರೆ. ಸ್ಫೋಟಕ್ಕೆ ಉಳಿದಿದ್ದಂತಹ ಸಮಯ ಈಗ ಕೇವಲ 4 ನಿಮಿಷ. ಪ್ಲಾನ್ ಫೇಲ್ಡ್. ಮತ್ತೊಮ್ಮೆ ಅಜಿತ್ ದೋವಲ್ಜಿ ತಮ್ಮ ಬುದ್ಧಿವಂತಿಕೆ ಮೂಲಕ ದೇಶವನ್ನ ಒಂದು ಭೀಕರ ಬಾಂಬ್ ದಾಳಿಯಿಂದ ರಕ್ಷಣೆ ಮಾಡ್ತಾರೆ. ನಾನು ಇದನ್ನು ನೋಡುವಾಗ ಅಂದ್ಕೊಳ್ತಾ ಇದ್ದೆ, ಹೀಗೆ ಪ್ರತಿದಿನ ಎಷ್ಟು ಆಪತ್ತುಗಳನ್ನ ನಮಗೇ ಗೊತ್ತಿಲ್ಲದ ಹಾಗೆ ನಮ್ಮ ಇಂಟೆಲಿಜೆನ್ಸ್ ತಂಡ ಮಾಡ್ತಾ ಇರಬಹುದಲ್ವಾ? ತಪ್ಪು ಆದಾಗ ಅದು ಸುದ್ದಿ ಆಗತ್ತೆ, ಆದ್ರೆ ಆ ದಾಳಿ ಆಗುವಂಥದ್ದನ್ನು ತಡೆದಿರ್ತಾರಲ್ವಾ, ಅದು ಗೊತ್ತಾಗಲ್ಲ. ಅಂತಹ ಎಷ್ಟು ದಾಳಿಗಳನ್ನು ತಡೆದಿರಬಹುದು. ನಮ್ಮನ್ನ ಕಾಪಾಡೋ ಸಲುವಾಗಿ ಎಷ್ಟು ಅಲರ್ಟ್ ಆಗಿರ್ಬೇಕಾಗತ್ತಲ್ವಾ? ನಿಜವಾಗ್ಲೂ ಅವರೆಲ್ಲರಿಗೂ ಕೂಡ ಒಂದು ಹ್ಯಾಟ್ಸ್ ಆಫ್ ಅನ್ನ ಹೇಳ್ತಾ ಧನ್ಯವಾದಗಳನ್ನ ತಿಳಿಸ್ತಾ, ದಯವಿಟ್ಟು ದುರಂಧರ್ ಸಿನಿಮಾವನ್ನ ನೋಡಿ ಸತ್ಯ ಏನು ಪ್ರೊಪಗ್ಯಾಂಡ ಏನು ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ನೋಡಿ. ಇದಾಗಿತ್ತು ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮ. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.